ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಬಾಗಲಕೋಟೆ ರಾಜಕೀಯ ಕಣ ದಿನದಿಂದ ದಿನಕ್ಕೆ ಕಾವೇರಿಸ್ತಾ ಇದೆ. ಅಭ್ಯರ್ಥಿ ಉಮೇಶ್ ಮೇಟಿ ಪರವಾಗಿ ಮತಬೇಟೆ ಆರಂಭವಾಗ್ತಾ ಇದ್ದಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ 5 ದಿನಗಳ ಪ್ರಚಾರಕ್ಕೆ ಅಖಾಡಕ್ಕಿಳಿತಾ ಇದ್ದಾರೆ. ಇದು ಗೆಲುವಿನ ವಿಶ್ವಾಸವೇ ಅಥವಾ ಸೋಲಿನ ಭಯದ ಸಂಕೇತವೇ? ಸಿಎಂ ನೇರ ಎಂಟ್ರಿಯ ಹಿಂದೆ ರಾಜಕೀಯ ಲೆಕ್ಕಾಚಾರ ಏನು? ಇದೇ ಇಂದಿನ ಫೋಕಸ್ ಪವರ್ನ ಚರ್ಚೆ. ನಾನು ಪವಿತ್ರ. ಈ ಬಗ್ಗೆ ಮಾತನಾಡ್ತಾರೆ ನಮ್ಮ ಚಾನೆಲ್ನ ಮುಖ್ಯಸ್ಥರಾದಂತಹ ಹೇಮಂತ್ ಅವರು. ಸರ್ ಹಾಯ್. ಎಸ್ ಸರ್, ಸ್ವತಃ ಸಿದ್ದರಾಮಯ್ಯನವರೇ ಬೈ ಎಲೆಕ್ಷನ್ ಪರವಾಗಿದ್ರೆ ಬಾಗಲಕೋಟೆಯಲ್ಲಿ 5 ದಿನಗಳ ಕಾಲ ಬೀಡ್ ಬಿಡ್ತಿದ್ದಾರೆ ಅನ್ನೋಂಥ ಮಾಹಿತಿ. ಎಸ್, 5 ದಿನ ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲೇ ಇರ್ತಾರೆ ಅನ್ನೋದು ಸದ್ಯದ ಮಾಹಿತಿ. ಎಸ್ ಸರ್. ಓಕೆ, 5 ದಿನ ಯಾಕೆ ಬೇಕು ಬಾಗಲಕೋಟೆಗೆ? ಏನ್ ಸೋಲಿನ ಸುಳಿವ? ಏನೋ ಇರುತ್ತಲ್ಲ, ಇಲ್ಲಾಂದ್ರೆ ಒಬ್ಬ ಮುಖ್ಯಮಂತ್ರಿ, ಅರ್ಧದಷ್ಟು ಕ್ಯಾಬಿನೆಟ್ ಸಚಿವರು, ಒಂದೊಂದು ಗ್ರಾಮ ಪಂಚಾಯತಿಗೆ ಒಬ್ಬೊಬ್ರು ಶಾಸಕರ ಇನ್ಚಾರ್ಜು, ಒಂದೊಂದು ಹೋಬಳಿಗೆ 2-3 ಜನ ಮಿನಿಸ್ಟರ್ ಇನ್ಚಾರ್ಜು, ಜೊತೆಗೆ ಮುಖ್ಯಮಂತ್ರಿಗಳೇ 5 ದಿನ ಬಾಗಲಕೋಟೆಯಲ್ಲಿ ಇರ್ತಾರೆ. ಹಾಗಾದ್ರೆ ಇವ್ರು ಹೇಳ್ತಿದ್ರಲ್ಲ, ನಾವು ನುಡಿದಂತೆ ನಡೆದಿದ್ದೇವೆ, ಗ್ಯಾರಂಟಿ ಕೊಟ್ಟಿದ್ದೇವೆ, ಅದೆಲ್ಲ ಎಲ್ಲೋಯ್ತು ಮತ್ತೆ ರಿಸಲ್ಟ್? ಜನರ ಮನ್ಸಲ್ವಾ ಅದು? ಜನರಿಗೆ ನೆನಪಿಲ್ವಾ? ಇವ್ರು ಕೆಲಸ ಮಾಡಿಲ್ಲ ಅಂತ ಅನ್ಕೊಂಡಿದಾರ ಜನ? ಓಕೆ, ಯಾಕೆ ಒಬ್ಬ ಮುಖ್ಯಮಂತ್ರಿ 5 ದಿನ ಅಲ್ಲಿ ಹೋಗಿರ್ಬೇಕು ಅಲ್ವಾ? ಇದು ಏನಾಗ್ತಾ ಇದೆ ಅಂದ್ರೆ, ಈಗ ಸಿದ್ದರಾಮಯ್ಯನವರ ನಡೆಯ ಬಗ್ಗೆ ಕುತೂಹಲ ಒಂದ್ ಕಡೆ ಆದ್ರೆ, ಕಾಂಗ್ರೆಸ್ಗೆ ಏನಾದ್ರೂ ಸೋಲೋ ಭಯ ಕಾಡ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಹುಟ್ಟಾಗಿದೆ. ಇದು ಆತ್ಮವಿಶ್ವಾಸನ ಆತಂಕನ? ಅಂದ್ರೆ ಆತಂಕನಮ್ಮ. ಆತ್ಮವಿಶ್ವಾಸ ಇದ್ರೆ ಸಿದ್ದರಾಮಯ್ಯನವ್ರು 5 ದಿನ ಅಲ್ಲೋಗ್ಬಿಡ್ತಾರ? ಇಲ್ಲಿಂದಾನೆ ಯಾರ್ಯಾರಿಗೋ ಫೋನ್ ಮಾಡಿ ಹೇಳ್ಬಿಡ್ತಾರೆ, ಹಂಗ್ ಮಾಡಿ ಹಿಂಗ್ ಮಾಡಿ ಅಂತ. ಇವರೇ ಸ್ವತಃ ಹೋಗಿ ಅಲ್ಲಿ 5 ದಿನ ಠಿಕಾಣಿ ಹೂಡ್ತಾರೆ, ಟೆಂಟ್ ಹಾಕ್ತಾರೆ. ಅಂದ್ರೆ ಏನಿದೆ ಅಜೆಂಡಾ? ಏನಿದೆ ಆತಂಕ? ಏನಿದೆ ಇವರಿಗೆ ಭಯ? ಏನಿದೆ? ಯಾಕೆ ಅಷ್ಟೊಂದು ಇವರಿಗೆ ಸಂಕಷ್ಟ ಅನ್ನೋ ತರ ಇವರು ಆಡ್ತಾ ಇದ್ದಾರೆ ಅಲ್ವಾ? 5 ದಿನ ಅಂದ್ರೆ ಸತೀಶ್ ಜಾರಕಿಹೊಳಿ ಕೂಡ ಅಲ್ಲಿ ಇನ್ಚಾರ್ಜ್. ಒಂದು ವಾರದಿಂದ ಅವರಲ್ಲಿ ಠಿಕಾಣಿ ಹೂಡಿದ್ದಾರೆ. ಇದೇ ಸತೀಶ್ ಜಾರಕಿಹೊಳಿ ಶಿಗ್ಗಾವಿ ಬೈ ಎಲೆಕ್ಷನ್ ಅಲ್ಲಿ ಬೊಮ್ಮಾಯಿ ಅವರ ಮಗನ ವಿರುದ್ಧ, ಓಕೆ, ಪಠಾಣ್ ಅಂತವ್ರನ್ನ ನಿಲ್ಲಿಸ್ಬಿಟ್ಟು ಗೆಲ್ಸಿದಂತ ಒಂದು ಅವರಿಗೆ ಎಕ್ಸ್ಪೀರಿಯನ್ಸ್ ಮತ್ತೆ ಅವರ ಜಯವನ್ನ ತಂದುಕೊಟ್ಟಿದ್ರು. ಹಂಗಾಗಿ ಆ ನಂಬಿಕೆ ಇವರಿಗೆ ಅವ್ರ ಮೇಲೆ ಇರ್ಬೋದು ಸಿದ್ದರಾಮಯ್ಯನವ್ರಿಗೆ. ಹಾಗಾಗಿ ಸತೀಶ್ ಜಾರಕಿಹೊಳಿಯಲ್ಲಿ ಇನ್ಚಾರ್ಜ್, ಜೊತೆಗೆ ಮುಖ್ಯಮಂತ್ರಿ 5 ದಿನ ಬಾಗಲಕೋಟೆಯಲ್ಲಿ. ಬಾಗಲಕೋಟೆ ಕಾಂಗ್ರೆಸ್ನ ಕ್ಷೇತ್ರ, ಅದು ಕಾಂಗ್ರೆಸ್ ಶಾಸಕರೇ ಅಲ್ಲಿ ಇದ್ದಿದ್ದು. ಅವರ ನಿಧನದಿಂದ ತೆರವಾದ ಸ್ಥಾನಕ್ಕೆ ನಡೀತಾ ಇರೋದು ಉಪಚುನಾವಣೆ. ಆದ್ರೂ ಮುಖ್ಯಮಂತ್ರಿಗಳಿಗೆ ಇಷ್ಟೊಂದು ಭಯ ಅಲ್ಲಿ ಕಾಡ್ತಾ ಇದೆ ಪವಿತ್ರ. ಹಾಗಾದ್ರೆ ವೀರಣ್ಣ ಚರಂತಿಮಠ ಅಂದ್ರೆ ಅಷ್ಟೊಂದು ಪ್ರಭಾವ ಬೀರ್ತಾರ ಅಂದ್ರೆ ಇವ್ರ ಸೋಲಕ್ಕೆ ಅನ್ನೋ ತರದ್ದು? ನಾಟ್ ಲೈಕ್ ದಟ್. ಈಗ ಅಲ್ಲಿ ಏನಾಗ್ಬಿಟ್ಟಿದೆ, ವೀರಣ್ಣ ಚರಂತಿಮಠ ಲಿಂಗಾಯತ್ ಸಮುದಾಯದ, ಅವ್ರ ವಿರುದ್ಧ ಕುರುಬ ಸಮುದಾಯದ ಅಭ್ಯರ್ಥಿ ಇದ್ದಾರೆ. ಕುರುಬ ಸಮುದಾಯ ಅಂದ್ರೆ ಯಾರ್ದು? ಸಿದ್ದರಾಮಯ್ಯ ಸಮುದಾಯ. ಇವ್ರಿಗೇನಂದ್ರೆ ಅವರ ಸಮುದಾಯ ಮೇಟಿ ಇವರ ಆಪ್ತ ಮಿತ್ರನ ಮಗನ ಗೆಲುವಿಗೆ ಕಷ್ಟಪಟ್ಟು ಕೆಲಸ ಮಾಡಿ ಮಗನ ಆತ್ಮಕ್ಕೆ ಈ ಮೂಲಕ ಶಾಂತಿ ಕೊಡ್ಸೋಣ ಅನ್ನೋದು ಮಾನ್ಯ ಸಿದ್ದರಾಮಯ್ಯನವರ ತಂದೆ ಆತ್ಮಕ್ಕೆ ಅನ್ನೋ ತರದ್ ಇರ್ಬೋದು. ಆದ್ರೆ 5 ದಿನ ಅಲ್ಲಿ ಇರ್ಬೇಕಲ್ಲ, ಅದು ಈಗ ಮೂಡ್ತಿರೋದು. ಈಗ ವಿಜೇಂದ್ರ ಮತ್ತೊಂದು ಹೇಳಿದಾರೆ ನಿನ್ನೆ, ಇಲ್ಲ ಕಾಂಗ್ರೆಸ್ನವರೆಲ್ಲ ಬಿಜೆಪಿಗೆ ಸಪೋರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ. ಸೊ ಏನೋ ನಡೀತಾ ಇದೆ ಅಲ್ಲಿ, ಏನೋ ನಡೀತಾ ಇದೆ. ಕಾಂಗ್ರೆಸ್ ನಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದಕ್ಕೆ ಇವೆಲ್ಲ ಬೆಟರ್ ಎಕ್ಸಾಂಪಲ್ಸ್ ಪವಿತ್ರ. ಯಾಕೆ ಸರ್ ಅಂದ್ರೆ ಅದು ಮತ್ತೆ ಮೇಟಿ ಫ್ಯಾಮಿಲಿಗೆ ಟಿಕೆಟ್ ಕೊಟ್ಟಿದ್ದೆಲ್ಲಾದ್ರೂ ಬೇರೆಯವ್ರಿಗೆ? ಉಪಚುನಾವಣೆಯಲ್ಲಿ ನೋಡಮ್ಮ, ಉಪಚುನಾವಣೆಯಲ್ಲಿ ಯಾವುದೇ ಪಕ್ಷ ಅಧಿಕಾರದಲ್ಲಿದ್ರು ಕೂಡ ಯಾರು ತೀರೋಗಿರ್ತಾರೆ ಅವ್ರ ಕುಟುಂಬಕ್ಕೇನೆ ಟಿಕೆಟ್ ಕೊಡೋದು ಒಂದು ವಾಡಿಕೆ, ಸಂಪ್ರದಾಯ ಅದು. ಈ ಹಿಂದೆ ಹಲವು ಚುನಾವಣೆಗಳು ನಡೆದಾಗ್ಲೂ ಕೂಡ ಆ ಕುಟುಂಬದವರು ಏನೇ ಆದ್ರೂ ಕೂಡ ಆ ಕುಟುಂಬದವ್ರಿಗೆ ಟಿಕೆಟ್ ಕೊಟ್ಟಿರೋದು ಹಲವಾರು ನಿದರ್ಶನಗಳು ನಿಮ್ಮ ಕಣ್ಮುಂದಿದ್ದಾವೆ. ಹಂಗಾಗಿ ಅದೇನು ಹೊಸದಲ್ಲ. ಆದ್ರೆ ಸಿದ್ದರಾಮಯ್ಯನವರು 5 ದಿನ ಅಲ್ಲಿರೋದೇ ಈಗ ಹೊಸದು. ಒಂದು ಉಪಚುನಾವಣೆ, ಒಂದು ಕ್ಷೇತ್ರದಲ್ಲಿ ಇವರು 5 ದಿನ ಕಳೀತಾರೆ ಅಂದ್ರೆ, ಇವರು ಮುಖ್ಯಮಂತ್ರಿಯಾಗಿ 3 ವರ್ಷ ಹೆಚ್ಚು ಕಮ್ಮಿ ಕೆಲಸ ಮಾಡಿ ಹಲವಾರು ಸಾಧನೆ ಮಾಡಿದ್ದೀನಿ ಅಂತ ಹೇಳಿ ದಾಖಲೆ 18 ಬಜೆಟ್ಗಳನ್ನ ಮಂಡಿಸಿ ಮತ್ತೆ 5 ದಿನ ಹೋಗ್ಬಿಟ್ಟು ಅವ್ರದ್ದೇ ಕಮ್ಯುನಿಟಿಯ ಒಬ್ಬ ಕ್ಯಾಂಡಿಡೇಟ್ ಇರೋ ಹತ್ರ ಇವರು ಅಲ್ಲಿ 5 ದಿನ ಕೆಲಸ ಮಾಡ್ತಾರೆ ಅಂದ್ರೆ ನಿಜವಾಗಿಯೂ ಕಾಂಗ್ರೆಸ್ ಏನಾಗಿದೆ, ಯಾವ ಹಂತದಲ್ಲಿದೆ? ಈಕ್ವಲ್ ಆಗಿ ಕುರುಬ ಸಮುದಾಯದ ಮತಗಳು ಕೂಡ ಅಲ್ಲೇ ಇದೆ ಸರ್. ಎಷ್ಟು ಪ್ರಬಲವಾಗಿದೆಯೋ ಅಲ್ಲಿ ಹೆಂಗಾಗಿದೆ ಗೊತ್ತಾ ಪವಿತ್ರ? ಬಾಗಲಕೋಟೆ ಆಗ್ಲಿ ದಾವಣಗೆರೆ ಆಗ್ಲಿ ಲಿಂಗಾಯತರು ವರ್ಸಸ್ ಅಹಿಂದ ಅನ್ನೋ ತರ. ಯಾಕಂದ್ರೆ ಲಿಂಗಾಯತ ವರ್ಸಸ್ ಕುರುಬ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಬಾಗಲಕೋಟೆನಲ್ಲಿ ಕುರುಬ ಕ್ಯಾಂಡಿಡೇಟ್ ಇದ್ರೆ, ದಾವಣಗೆರೆಯಲ್ಲಿ ಗಂಗಾ ಮತಸ್ಥರಿದ್ದಾರೆ, ಅಂಬಿಗರ್ ಕ್ಯಾಂಡಿಡೇಟ್ ಇದ್ದಾರೆ. ಇಲ್ಲಿಯೂ ಕೂಡ ಲಿಂಗಾಯತ್ ವರ್ಸಸ್ ಅಹಿಂದ, ಅಲ್ಲಿಯೂ ಕೂಡ ಲಿಂಗಾಯತ್ ವರ್ಸಸ್ ಅಹಿಂದ. ಆದ್ರೆ ಪಕ್ಷಗಳು ಬೇರೆ ಬೇರೆ. ಇಲ್ಲಿ ಕಾಂಗ್ರೆಸ್ ಕ್ಯಾಂಡಿಡೇಟ್ ಲಿಂಗಾಯತ್ ಕ್ಯಾಂಡಿಡೇಟ್ ಸಮರ್ಥ್ ಶಾಮನೂರು, ಅಲ್ಲಿ ಬಿಜೆಪಿ ಕ್ಯಾಂಡಿಡೇಟ್ ಲಿಂಗಾಯತ್ ಕ್ಯಾಂಡಿಡೇಟ್ ವೀರಣ್ಣ ಚರಂತಿಮಠ.
ಸೊ ಪಕ್ಷ ಯಾವುದೇ ಆದ್ರೂ ಕೂಡ ಆ ಲಿಂಗಾಯತರು ಏನ್ ಮಾಡ್ತಾರೆ ಅಂದ್ರೆ ಲಿಂಗಾಯತರನ್ನ ಗೆಲ್ಸಕ್ಕೆ ಏನಂತ ಪ್ಲಾನ್ ಮಾಡ್ಕೊಳ್ಳೋದು ಅನ್ನೋ ತರ. ಹಂಗಾಗಿ ಇವರಿಗೆ ಬಾಗಲಕೋಟೆ ಅನ್ನೋದು ಈ ಕಬ್ಬಿಣದ ಕಡಲೆ ಅನ್ನೋ ತರ ಆಗ್ತಾ ಇದೆ ಪವಿತ್ರ. ಸಿಎಂ ಪ್ರಚಾರ ಇಲ್ದಿದ್ರೆ ಏನಾದ್ರು ಅಭ್ಯರ್ಥಿಗಳು ದುರ್ಬಲ ಆಗ್ತಾರ ಅನ್ನೋಂಥದ್ದು ಹಾಗೇನಿಲ್ಲಮ್ಮ, ಇವ್ರ ಪ್ರತಿಷ್ಠೆ ಅಲ್ವಾ. ಇವ್ರು ಮುಖ್ಯಮಂತ್ರಿಯಾಗಿ 3 ವರ್ಷ ಕೆಲಸ ಮಾಡಿದ್ಮೇಲೆ ಬೈ ಎಲೆಕ್ಷನ್ ಅಲ್ಲಿ ಸೋತ್ಬಿಟ್ರೆ ಅದು ಯಾರ ಒಂದು ಕೆಲಸಕ್ಕೆ ಕೊಟ್ಟಂತ ರಿಸಲ್ಟ್? ಮುಖ್ಯಮಂತ್ರಿಗಳೇ ನೀವು ಕೆಲಸ ಸರಿ ಮಾಡಿಲ್ಲ, ಅದಕ್ಕೆ ಜನ ನಿಮ್ಮನ್ನು ಸೋಲಿಸ್ತಾರೆ ಅಂತಾರೆ ವಿರೋಧ ಪಕ್ಷದವರು. ಹಂಗಾಗಿ ಅದರಿಂದ ಬಚಾವ್ ಆಗ್ಲಿಕ್ಕೆ ಇವರು ತಂತ್ರವನ್ನ ಹೂಡಿದ್ದಾರೆ. ಹೋಗಿ ಸಿದ್ದರಾಮಯ್ಯನವರು ಬಾಗಲಕೋಟೆಯಲ್ಲಿ ಟೆಂಟ್ ಹಾಕಿದ್ದಾರೆ. ಒಂದ್ ವೇಳೆ ಈ ಪ್ರಚಾರದಿಂದ ಏನಾದ್ರೂ ವೋಟ್ಗಳು ಶಿಫ್ಟ್ ಆಗುತ್ತೆ ಸರ್? ಈಗ ಸ್ವತಃ ಸಿದ್ದರಾಮಯ್ಯನವರೇ ಬಂದಿದ್ದಾರೆ ಅಂತ ಹೇಳಿ ಜನ ಅದಿದ್ದೇ ಇರುತ್ತೆ. ಮುಖ್ಯಮಂತ್ರಿಗಳೇ ಬರ್ತಾರೆ, ಅವ್ರ ಕ್ಷೇತ್ರಕ್ಕೆ ಬರ್ತಾರೆ, ಅವ್ರ ಹತ್ರ ಮಾತಾಡ್ತಾರೆ ಅಂದ್ರೆ ಮತದಾರನ ಮನಸ್ಸಿನಲ್ಲಿ ಬದಲಾವಣೆ ಆಗುತ್ತೆ. ಓ ಮುಖ್ಯಮಂತ್ರಿನೇ ಬಂದಿದ್ದಾರೆ, ನಮಗ್ ಕೈ ಮುಗಿದ್ರು, ನಮಗ್ ಕೇಳಿದ್ರೆ ಹಾಕೋಣ ನೋಡೋಣಪ್ಪ ಅನ್ನೋ ತರ ಈ ತರದ್ ಒಂದ್ ರೀತಿ ಇದ್ದೇ ಇರುತ್ತೆ. ಅದಕ್ಕೋಸ್ಕರನೇ ಪ್ರಚಾರ ಮಾಡೋದಲ್ವಾ. ಹಂಗಾಗಿ ಸಿದ್ದರಾಮಯ್ಯನವರು 5 ದಿನ ಅಲ್ಲಿ ಹಾಕೊಂಡಿದ್ದಾರೆ. ಸರ್ ಸ್ವತಃ ಬಾದಾಮಿಲಿ ನಿಂತ ಕೂಡ ಅವ್ರು ಒಂದೇ ದಿನಕ್ಕೆ ಪ್ರಚಾರಕ್ಕೆ ಹೋಗಿದ್ದಂತೆ. ಬಟ್ ಇವಾಗ 5 ದಿನ ಈ ಬಿಡ್ತಿರೋದು ನೀವು ಲೆಕ್ಕ ಹಾಕಿ ಹೆಂಗಿರ್ಬೋದು ಲೆಕ್ಕ ಹಾಕಿ, ವಾತಾವರಣ ಹೆಂಗಿರ್ಬೋದು ಲೆಕ್ಕ ಹಾಕಿ. ಅಲ್ಲೆಲ್ಲೋ ಕಾಂಗ್ರೆಸ್ಗೆ ಒಳ ಸುಳಿಗಳು ಕೆಲಸ ಮಾಡ್ತಾ ಇದಾವೆ. ಅಲ್ಲೆಲ್ಲೋ ಕಾಂಗ್ರೆಸ್ ಅನ್ನ ಸೋಲಿಸ್ಲಿಕ್ಕೆ ಕಾಂಗ್ರೆಸ್ನವರೇ ಏನಾದ್ರು ಪ್ರಯತ್ನ ಮಾಡ್ತಿದಾರಾ? ಅಲ್ಲೆಲ್ಲೋ ಕಾಂಗ್ರೆಸ್ನವ್ರಿಗೆ ಬುದ್ಧಿ ಕಲಿಸ್ಲಿಕ್ಕೆ ಕಾಂಗ್ರೆಸ್ನವ್ರು ಪ್ಲಾನ್ ಮಾಡ್ತಿದಾರಾ? ಈ ತರದೆಲ್ಲ ಇದಾವೆ. ಅಲ್ಪಸಂಖ್ಯಾತರು ಯಾವ ರೀತಿ ಕಾಂಗ್ರೆಸ್ಗೆ ಬೀಳ್ತಾರೆ, ಓಕೆ, ಹಿಂದುಳಿದವ್ರು ಯಾವ ರೀತಿ ಸಪೋರ್ಟ್ ಮಾಡ್ತಾರೆ, ದಲಿತರು ಯಾವ ರೀತಿ ಇವ್ರಿಗೆ ಮತ ಹಾಕ್ತಾರೆ, ಇವೆಲ್ಲವೂ ಫ್ಯಾಕ್ಟರ್ ವರ್ಕ್ ಆಗುತ್ತೆ. ಅಲ್ಲೆಲ್ಲೋ ಇವರಿಗೆ ಸ್ವಲ್ಪ ದುಗುಡ, ಸ್ವಲ್ಪ ಕಷ್ಟ ಅಂತ ಅನ್ಸಿದ್ದಕ್ಕೆ ಇವರು 5 ದಿನ ಬಾಗಲಕೋಟೆ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಸ್ಥಳೀಯ ಸಮಸ್ಯೆಗಳಿಗಿಂತ ಅಂದ್ರೆ ಸ್ಟಾರ್ ಪ್ರಚಾರಕ್ಕೆ ಇವರು ಹೆಚ್ಚು ಗಮನ ಕೊಡ್ತಾ ಇದ್ದಾರೆ. ಇನ್ನು ನೋಡಿ, ಇವೆಲ್ಲವೂ ಏನಾಗುತ್ತೆ, ಸಮಸ್ಯೆಗಳ ಮೇಲೆ, ಅಭಿವೃದ್ಧಿಯ ಮೇಲೆ ಚುನಾವಣೆ ನಡೆಯೋ ಕಾಲ ಮುಗಿದೋಯ್ತು ನಮ್ಮ ದೇಶದಲ್ಲಿ. ಈಗ ಯಾರು ಬರ್ತಾರೆ? ಓಕೆ, ಕಂಗನಾ ರಾಣಾವತ್ ಬಂದ್ಬಿಟ್ರು ಅಂದ್ರೆ ಜನ ಸೇರ್ಬಿಡ್ತಾರೆ. ಸ್ಟಾರ್ ಪ್ರಚಾರಕರು ಜನ ಸೇರ್ಸಕ್ ಅವ್ರ ಹೆಸರಲ್ಲಿ ಜನ ಸೇರ್ಸಿ ಇವ್ರು ಭಾಷಣ ಹೊಡಿತಿರ್ತಾರೆ. ಜನ ಸೇರ್ಸಕ್ ಅವರು ಭಾಷಣ ಹೊಡೆಯಕ್ ಇವ್ರು ಅನ್ನೋ ತರ ಹಿಂಗೆ ಪ್ಲಾನ್. ಸ್ಟಾರ್ ಪ್ರಚಾರಕರು ಅಂದ್ರೆ ಹಂಗೆ ಯಾರನ್ನ ಜನರನ್ನ ಸೆಳೆಯೋ ತಾಕತ್ ಯಾರಿಗಿರುತ್ತೆ, ಯಾರು ಜನರನ್ನ ಅಟ್ರಾಕ್ಟ್ ಮಾಡ್ತಾರೆ, ಯಾರು ಬರ್ತಾರೆ ಅಂದ್ರೆ ಜನ ಎದ್ದು ಬಿದ್ದು ಅಂತ ಓಡ್ ಬರ್ತಾರೆ, ಯಾರ ಭಾಷಣಕ್ಕೆ ಜನ ಇಂಟ್ರೆಸ್ಟ್ ಇಂದ ಕೇಳ್ತಾರೆ, ಯಾರ ಭಾಷಣಕ್ಕೆ ಚಪ್ಪಾಳೆ ತಟ್ತಾರೆ, ಇದೆಲ್ಲ ಮ್ಯಾಟರ್ ಆಗುತ್ತೆ ಪವಿತ್ರ. ಸರ್ ಕೊನೆಯದಾಗಿ ಇದು ಸ್ಟ್ರಾಟಜಿ ಮೂನ ಅಥವಾ ಡ್ಯಾಮೇಜ್ ಕಂಟ್ರೋಲ್? ನೋಡಿ, ಎರಡು ಒಂದೇ. ಈ ಡ್ಯಾಮೇಜ್ ಕಂಟ್ರೋಲ್ ಮಾಡೋದೇ ಅವ್ರ ಸ್ಟ್ರಾಟಜಿ. ಈಗ ಅದೇ ಸ್ಟ್ರಾಟಜಿ, ಮರ್ಯಾದೆ ಉಳಿಸ್ಕೊಳ್ಳೋದೇ ಸ್ಟ್ರಾಟಜಿ. ಓಕೆ, ಈಗ ಜಟ್ಟಿ ಬಿದ್ದರು ಮೀಸೆ ಮಣ್ಣಾಗಲಾರದು ಅನ್ನೋ ತರದಲ್ಲಿ ಓಕೆ, ಏನೇ ಆದ್ರೂ ಕೂಡ ಬಾಗಲಕೋಟೆಯಲ್ಲಿ ಸೋಲ್ಬಾರ್ದಪ್ಪ, ಯಾಕಂದ್ರೆ ಕುರುಬರ ಕ್ಯಾಂಡಿಡೇಟ್. ಹಂಗಾಗಿ ಈ ರೀತಿ ಒಂದು ಪ್ಲಾನ್ ಇದ್ದಂಗಿದೆ. ಬಟ್ ಇದು ಒಳ ಆಟಗಳು, ಒಳ ಮರ್ಮಗಳು ಬೇರೆ ಏನೇನೋ ಇದೆ. ಕಾಂಗ್ರೆಸ್ ನಲ್ಲಿ ಇದಾವೆ, ಬಿಜೆಪಿ ನಲ್ಲಿ ಇದಾವೆ. ಈಗ ನೀವು ಕೇಳೋ ಪ್ರಶ್ನೆಗೆ ಸಿದ್ದರಾಮಯ್ಯನವರು 5 ದಿನ ಅಲ್ಲಿ ಹೋಗಿ ಟಿಕಾಣಿ ಹೂಡಿದಾರಲ್ಲ, ಇದು ಸದ್ಯಕ್ಕೆ ಜನರಿಗೆ ಕುತೂಹಲ ಮೂಡಿಸಿದೆ. ಮತ್ತೆ ಕಾಂಗ್ರೆಸ್ಗೆ ಸೋಲೋ ಭಯ ಏನಾದ್ರೂ ಆವರಿಸಿದೆಯಾ ಅನ್ನುವಂತ ಲೆಕ್ಕಾಚಾರವನ್ನ ಹುಟ್ಟಾಕುವಂತ ಮಾಡಿದೆ ಪವಿತ್ರ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ ಆಗಿ. ಎಸ್, ನೋಡಿದಲ್ಲ ವೀಕ್ಷಕರೇ, ಇದಾಗಿತ್ತು ಫೋಕಸ್ ನ ಪವರ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.